ನಮಸ್ಕಾರ ಸ್ನೇಹಿತರೆ, ಜೆನ್ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ YT ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಪುನೀತ್ ಕೆರೆಹಳ್ಳಿ ಹಾಗೂ ಒಬ್ಬ ಮುಸ್ಲಿಂ ಯುವಕನ ಮಧ್ಯದಲ್ಲಿ ನಡೆದಂತ ಫೋನ್ ಕಾಲ್ ರೆಕಾರ್ಡ್ ಅನ್ನ ಕೇಳಿ. హలో హలో ఎడ్డే బీప్ చిల్లి ఉండు బోడా ఎడ్డే బీప్ చిల్లి ಬೀಪ್ ಚಿಲ್ಲಿ బీప్ చిల్లి ಬೇಕಾ ಬೀಪ್ ಚಿಲ್ಲಿ ಯಾರು ಅರ್ಥ ಆಗ್ತಾ ಇಲ್ಲ. ಬೀಪ್ ಸುಕ್ಕ ಉಂಟಲ್ಲ ಬೀಪ್ ಸುಕ್ಕ ಒಳ್ಳೆ ಬೀಪ್ ಸುಕ್ಕ ಉಂಟು ಬೇಕಾ ಇಲ್ಲಿ ಹಂದಿ ಸುಕ್ಕ ಇದೆ ಬೇಕಾ? ಎಡ್ಡೆ ಬೀಪ್ ಸುಕ್ಕ ಉಂಟು ಇಲ್ಲಿ ಒಳ್ಳೆ ಹಂದಿ ಸುಕ್ಕ ಇದೆ ಬೇಕೇನಾ? ನೀ ಸಿಗು ಆಯ್ತಾ, ನಿನ್ನ ಮಾಡ್ರೆ ಮಾಡ್ತೇನೆ ಆಯ್ತಾ, ನೀ ಸಿಗು ಗೊತ್ತಾಯ್ತಲ್ಲ. ನೀನು ನನ್ನ ಹಾ ನಿನ್ನನ್ನೇ ನೀನು ಹಾ ನನ್ನನ್ನ 50 ಲಕ್ಷ ಬೇಕಾದ್ರೆ ಕೊಡ್ತೇನೆ, ನಿನ್ನ ತೆಗಿದಿ ಗೊತ್ತಾಯ್ತಲ್ಲ. ಮೊನ್ನೆ ಪುನೀತ್ ಕೆರೆಹಳ್ಳಿ ಅವರು ಆಂಧ್ರದಲ್ಲಿ ಸುಮಾರು ಗೋವುಗಳನ್ನ ಸಂರಕ್ಷಣೆ ಮಾಡುವುದಕ್ಕೆ ಸಹಾಯವನ್ನ ಮಾಡಿರ್ತಾರೆ. ಈ ವಿಚಾರ ತಿಳಿದ ಆ ಮುಸ್ಲಿಂ ಯುವಕ ಪುನೀತ್ ಕೆರೆಹಳ್ಳಿ ಅವರಿಗೆ ಎಸ್ ಮಗ ಬಿ ಮಗ ಅಂತ ಬೈದು ಅವರಿಗೆ ಜೀವ ಬೆದರಿಕೆಯನ್ನ ಕೂಡ ಹಾಕಿರ್ತಾನೆ. ಸೆಕೆಂಡ್ ಅಪ್ಡೇಟ್ ಬಂದು ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ. ಯುಪಿಯ ಗಾಜಿಯಾಬಾದ್ ನ 17 ವರ್ಷದ ಸೂರ್ಯ ಪ್ರತಾಪ್ ಎಂಬ ಯುವಕನನ್ನ ಬಕ್ರೀದ್ ಹಬ್ಬದ ವೇಳೆ ಹಿರಿದು ಕೊಂದಿರ್ತಾರೆ. ಕ್ಷುಲ್ಲಕ ವಿಚಾರಕ್ಕೆ ಅವನನ್ನ ಕೊಂದ ಕಾರಣ ಯೋಗಿ ಅವರು ಈ ವಿಚಾರವನ್ನ ತೀವ್ರ ಗಂಭೀರವಾಗಿ ಪರಿಗಣಿಸ್ತಾರೆ. ಬಳಿಕ ಸೂರ್ಯ ಪ್ರತಾಪ್ನದ್ದು ತಪ್ಪೇನಿಲ್ಲ ಎಂದು ತಿಳಿದ ಮೇಲೆ ಯೋಗಿ ಅವರ ಆದೇಶದ ಮೇರೆಗೆ ಆ ಅಪರಾಧಿಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸಲಾಗುತ್ತೆ. ಥರ್ಡ್ ಅಪ್ಡೇಟ್ ಬಂದು ಹರಿದ್ವಾರದ ಈ ವೈರಲ್ ದಂಪತಿಗಳು ವ್ಯೂಸ್ ಹಾಗೂ ಲೈಕ್ಸ್ ನ ಹುಚ್ಚಾಟದಿಂದ ಈ ದಂಪತಿಗಳು ಹರಿದ್ವಾರ ನದಿಗೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಯಾವ ರೀತಿ ಧುಮುಕ್ತಾರೆ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ.